ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಕಿಚ್ಚ ಸುದೀಪ್ ಅವರು ಈ ವರ್ಷ ಬಿಗ್ ಬಾಸ್ ಲಾಸ್ಟ್ ಅಂತ ಹೇಳಿದಾರೆ, ಗೊತ್ತಿರ್ಬೋದು ನಿಮ್ಗೆಲ್ಲರೂ ಕೂಡ. ಅದ್ರ ಬಗ್ಗೆ ಅವರು ವಿವರಣೆ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಯಾಕೆ ನಾನು ಬಿಗ್ ಬಾಸ್ನ ಬಿಡ್ತಾ ಇದ್ದೀನಿ ಈ ವರ್ಷ, ಯಾಕೆ ನನಗೆ ಇದು ಲಾಸ್ಟ್ ವರ್ಷ, ಅದ್ರ ಬಗ್ಗೆ ಸುದ್ದಿಯ ಸಂಪೂರ್ಣವಾಗಿ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು ಅಂತ ಹೇಳಬೇಕು. ಏನಂತ ಹೇಳಿದ್ದಾರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಬನ್ನಿ ಗುರು. ಗೊತ್ತಿರ್ಬೋದು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದಲೂ ಕೂಡ ಒಂದೇ ಸೀಸನ್ ಇಂದಲೂ ಕೂಡ ಅವರೇ ಬಿಗ್ ಬಾಸ್ ಅನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಅಂತ ಹೇಳಬೇಕು. ನಿರೂಪಕರಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಬೇಕು. ಈಗ ಕಿಚ್ಚ ಸುದೀಪ್ ಅವರು ಈ ವರ್ಷ ನಾನು ಲಾಸ್ಟ್ ಮುಂದೆ ವರ್ಷನ ಮಾಡಿದಂತ ಅನೌನ್ಸ್ಮೆಂಟ್ ಮಾಡಿದ ನಂತರ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಮಾಡಬೇಕು ಆ ರೀತಿ ಈ ರೀತಿ ಅಂತ ಸುಮಾರು ಜನ ಫ್ಯಾನ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾಗಿರ್ಬೋದು ಕಿಚ್ಚ ಸುದೀಪ್ ಅವರಿಗೆ ಕ್ರೋಸ್ ಮಾಡಿದ್ರು ಅಂತ ಹೇಳ್ಬೇಕು. ಈಗ ಕಿಚ್ಚ ಸುದೀಪ್ ಅವರು ಒಂದು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಏನಂತ ಹೇಳಿದ್ರಪ್ಪ ಅಂತಾರೆ, ನಾನು ಬಿಗ್ ಬಾಸ್ನ ಬಿಡೋದಕ್ಕೆ ಏನಪ್ಪ ಮೇನ್ ಕಾರಣ ಅಂತ, ನನಗೆ ಫಿಲಮ್ಸ್ಗಳು ಅಷ್ಟಾಗಿ ತೆಗಿತಲ್ಲ. ಗೊತ್ತಿರ್ಬೋದು ಈಗ ಮೊದಲನೇ ಥರ ಫಿಲಮ್ಸ್ಗಳ ವರ್ಷ 2-3 ವರ್ಷ ಮಾಡೋಂಗಿಲ್ಲ, ಬೇಗ ಮುಗಿಸಿ ಫಿಲಮ್ಸನ್ನ ಮಾಡಬೇಕು. ನಾನು ಆಲ್ರೆಡಿ ಸಿನಿಮಾ ಮಾಡಿ ಈಗ ಆಲ್ರೆಡಿ 2 ವರ್ಷ ಆಗಿದೆ ಅಂತ ಹೇಳಬೇಕು. 2 ವರ್ಷ ನಂತರ ಒಂದು ಸಿನಿಮಾ ಬರ್ತಿದೆ. ನಾನು ಆ ಕಾರಣದಾಗಿ ಬಿಗ್ ಬಾಸ್ನ ಬಿಡ್ತಾ ಇದೆ ಅಂತ ಹೇಳಬೇಕು. ಬಿಗ್ ಬಾಸ್ ಬೇರೆಯವರು ಮಾಡಲಿ, ಬೇರೆಯವ್ರಿಗೂ ಅವಕಾಶ ಕೊಡಲಿ, ಬೇರೆಯವ್ರಿಗೂ ಅವಕಾಶ ಸಿಗಲಿ, ನಾನೇ ಮಾಡಬೇಕು ಅನ್ನೋದು ಸ್ವಾರ್ಥ ಆಗುತ್ತೆ. ಆ ಕಾರಣದಾಗಿ ನನಗೆ ಬೇರೆಯವರು ಕೂಡ ಅವಕಾಶ ಸಿಗಲಿ ಅಂತ ಕಿಚ್ಚ ಸುದೀಪ್ ಅವರು TV9 ಇಂಟರ್ವ್ಯೂಲಿ ಹೇಳಿದ್ದಾರೆ ಅಂತ ಹೇಳಬೇಕು. ಬೇಕಾದ್ರೆ TV9 ಚಾನಲ್ ನಾನು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ತಗೊಂಡು ನೋಡಿ, ಬೇಕಾದ್ರೆ ಗೊತ್ತಿರುತ್ತೆ. ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ, ನನಗೆ ಅಂದರೆ ಬಿಗ್ ಬಾಸ್ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಆದರೆ ನಾನು ಫಿಲ್ಮ್ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು. ನಾನು ಈಗ ಬಿಗ್ ಬಾಸ್ ಗುರುವಾರ ಶುಕ್ರವಾರ ಎಲ್ಲ ಅದು ಮುಗಿಸ್ಕೊಂಡು ಎಲ್ಲಿಗೆ ಯಾರು ಶೂಟಿಂಗ್ ಹೋಗಬೇಕಿತ್ತು, ಅದು ಬೆಂಗಳೂರಲ್ಲಿ ಬೇರೆ ಇಲ್ಲ. ನಾನು ಆ ಟ್ರಾಫಿಕಲ್ಲಿ ಇಲ್ಲಿ ಫ್ಲೈಟ್ ಹತ್ತಿ ಅಲ್ಲಿ ಫ್ಲೈಟ್ ಇಳ್ದು ಹೋಗೋತ್ತಿಗೆ ನನಗೆ ತುಂಬಾ ನೋವಾಗೋದು, ಅಂದರೆ ನನಗೆ ಬಾಡಿ ಎಲ್ಲ ಪೇಯ್ನ್ ಬರೋದು ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್, ನಮಸ್ಕಾರ. ಜೈ ಕಿಚ್ಚ ಸುದೀಪ್.